ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ. ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ನಾನೀಗ ದೊಡ್ಡ ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ, ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡೋಣ. 4-5 ಸಲ ವಾಶ್ ಮಾಡಬೇಕಾಗುತ್ತೆ ಈ ಚಿಕನ್ನ, ಯಾಕಂದರೆ ಸಿಕ್ಕಾಪಟ್ಟೆ ಕಬ್ಬಿರೋದ್ರಿಂದ ಎಣ್ಣೆ ಅನ್ನೋದು ಬಿಟ್ಕೊಬಂದಿದೆ ನೋಡಿ. ವಾಶ್ ಮಾಡ್ತಾ ಇರಬೇಕಾದ್ರೆ ಇದು ಸ್ವಲ್ಪ ಕೌಸ್ ವಾಸನೆ ಬರುತ್ತೆ, ಅದನ್ನು ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಒಂದು 4-5 ಸಲ ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ನ ತೊಗೊಂಡು ಡೈರೆಕ್ಟಾಗಿ ನಾನು ವಿಜಿಲ್ಗೆ ಇಡುತ್ತೇನೆ. 10ರಿಂದ 12 ವಿಜಿಲ್ ಇಡಬೇಕು, ಇಲ್ಲಾಂದರೆ ಅದು ಬೇಯೋದಿಲ್ಲ. ಮಾಮೂಲಿ ಅಂದರೆ 2 ವಿಜಿಲ್ಗೆ ಬೆಂದೋಗುತ್ತೆ. ಇದು ದೊಡ್ಡ ಬಾಯ್ಲರ್ ಆಗಿರೋದ್ರಿಂದ ಇದು ಎಷ್ಟಿಟ್ಟರೂ ಬೇಯೋದಿಲ್ಲ. ಅದರಿಂದ ನಾನು ಏನು ಮಾಡಿದ್ದೀನಿ, ಸಪ್ರೇಟಾಗಿ ಎಣ್ಣೆ ಮಸಾಲ ಏನೂ ಹಾಕಿಲ್ದಿರಂಗೆ ಬರೀ ನೀರು, ಉಪ್ಪು ಹಾಕಿ, ಅರಿಶಿನ ಹಾಕಿ ಇದನ್ನು ವಿಜಿಲ್ಗೆ ಇಡ್ತಾಯಿದ್ದೀನಿ. 10ರಿಂದ 12 ವಿಜಿಲ್ ಇಡಬೇಕು. ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ನಾನು ಈಗ ಕುಕ್ಕರಲ್ಲಿ ಚಿಕನ್ ಹಾಕಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ತುಂಬ ನೀರನ್ನು ಹಾಕೋಬೇಡಿ, ಅದಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾಡ್ತಾ ಹಾಕ್ಕೊಳ್ಳಿ. ಅದು ಚಿಕನ್ ಮುಳುಗೋಷ್ಟಾದರೂ ಸಾಕು. ಈಗ ಅದಕ್ಕೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡು ವಿಜಿಲ್ಗೆ ಬಿಟ್ಬಿಡೋಣ. ಈ ವಿಜಿಲ್ಗೆ ಬಿಟ್ಟಿರೋ ಕುಕ್ಕರಲ್ಲಿ ವಿಜಿಲ್ ಬಿಟ್ಟು ತೆಗಿತೀವಲ್ಲ, ಅದರಲ್ಲಿ ಬಂದಿರೋ ನೀರನ್ನ ಮಕ್ಕಳಿಗೆ ಕೊಡಿ, ಹೆಲ್ತಿಗೆ ತುಂಬ ಒಳ್ಳೆಯದು. ಅದರಲ್ಲಿ ಮಟನಲ್ಲಿ ಮಾಡಿರೋ ನೀರಾಗಿದ್ದರೆ ಸಿಕ್ಕಾಪಟ್ಟೆ ಒಳ್ಳೆಯದು ಮಕ್ಕಳಿಗೆ. ಈಗ ವಿಜಿಲ್ ಬಿಟ್ಟು ತೆಗಿತೀವಲ್ಲ, ಆಗ ಬರೀ ಉಪ್ಪು ಅರಿಶಿನ ಹಾಕಿರ್ತೀವಿ, ಅದ್ರಾಗಿರೋ ಇದೆಲ್ಲನೂ ಚೆನ್ನಾಗಿ ಮಕ್ಕಳಿಗೆ ಇದಾಗುತ್ತೆ, ಬೆನಿಫಿಟ್ ಇದೆ ಅದರಲ್ಲಿ. ಅದರಿಂದ ಹೇಳ್ತಾ ಇದ್ದೀನಿ, ಮಕ್ಕಳು ಕುಡಿಯೋಂಗಿದ್ರೆ ಕೊಡಿ, ಚೆನ್ನಾಗಿರುತ್ತೆ, ದೊಡ್ಡವರು ಕುಡಿಬೋದು. ಈಗ ನಾನು ಅದನ್ನು ಕುಕ್ಕರಿಗೆ ವಿಜಿಲ್ನ ಇಟ್ಟಿದ್ದೀನಿ. 10ರಿಂದ 12 ವಿಜಿಲ್ ಇಡೋಣ. ಅಷ್ಟೊತ್ತಿಗೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಸಾಂಬಾರಿಗೆ ಏನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. 4 ಟೊಮೆಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತೀನಿ. ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಬಾಣಲಿ ಎತ್ಕೊಂಡು ಒಗ್ಗರಣೆ ಕೊಡೋಣ. ಈ ಸಾಂಬಾರು ಮಾಡೋದ್ರಿಂದ ಈ ಚಿಕನ್ನಿಗೆ ಎಣ್ಣೆಯನ್ನು ತುಂಬ ಹಾಕೋದು ಬೇಡ, ಒಂದು ಮೀಡಿಯಮ್ಮಾಗಿ ಹಾಕ್ಕೊಳ್ಳೋಣ, ಯಾಕಂದರೆ ಅದರಲ್ಲಿ ಸಿಕ್ಕಾಪಟ್ಟೆ ಎಣ್ಣೆಯನ್ನು ಬಿಡುತ್ತೆ. ಈಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕಿಲ್ಲ, ಪೇಸ್ಟನ್ನು ಯೂಸ್ ಮಾಡಿದ್ದೀನಿ, ಅದರಿಂದ ಬೆಳ್ಳುಳ್ಳಿ ಹಾಕಲಿಲ್ಲ. ನೀವು ಪೇಸ್ಟ್ ಹಾಕಿಲ್ಲ ಅಂತಂದರೆ ಬೆಳ್ಳುಳ್ಳಿ ಶುಂಠಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಈಗ ಇದನ್ನು ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಚಕ್ಕೆ ಲವಂಗ ಹಾಕ್ತೀನಿ. ಇದಕ್ಕೆ ಯಾವುದು ಮಸಾಲೆ ಏನು ಹಾಕಲ್ಲ, ಎಲ್ಲ ಚಿಕನ್ಗೆ ಹಾಕೋದ್ರಿಂದ. ಇದಕ್ಕೆ ಪ್ಲೈನಾಗಿ ನಾನು ಈರುಳ್ಳಿ, ಟೊಮೆಟೊ, ಚಕ್ಕೆ ಲವಂಗ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನಾನು ಗ್ರೈಂಡ್ ಮಾಡ್ಕೊತೀನಿ. ಇದು ಬಿಟ್ಟರೆ ಬೇರೆ ಇನ್ನೇನು ಹಾಕಲ್ಲ ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಇಷ್ಟು ಮಾಡ್ತಾ ಹಾಕ್ಕೊಂಡು ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಪುದೀನ ಕೂಡ ಹಾಕ್ಕೊಂಡಿಲ್ಲ. ಪುದೀನ ನಾನು ಚಿಕನ್ ಸಾಂಬಾರು ಮಾಡಬೇಕಾದ್ರೆ ಅದರಲ್ಲಿ ಹಾಕ್ಕೊತೀನಿ. ಇಷ್ಟನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸರ್ಗೆ ಹಾಕ್ಕೊಬರ್ತೀನಿ, ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಅಷ್ಟೊತ್ತಿಗೆ ಕುಕ್ಕರ್ಗೆ ವಿಜಿಲ್ ಬಂತು, ಅದನ್ನು ತೆಗೆದಿಟ್ಟಿದ್ದೀನಿ. ಈಗ ತೆಗೆದಿಟ್ಟಿದ್ದೀನಿ ನೋಡಿ. ಈಗ ಚಿಕನ್ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ, ಆ ನೀರನ್ನ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ನೋಡಿ. ನಾನು ಆವಾಗಲೇ ಹೇಳಿದ್ನಲ್ಲ, ಆ ನೀರಿದೆ. ಈ ನೀರನ್ನು ಮಕ್ಕಳಿಗೆ ಕೊಡಿ, ಅದು ಬಲವನ್ನು ಚೆನ್ನಾಗಿ, ಅಂದರೆ ಬೋನ್ ಸ್ಟ್ರೆಂತ್ ಅನ್ನೋದು ಚೆನ್ನಾಗಿ ಕೊಡುತ್ತೆ. ಚಿಕನ್ ಅನ್ನೋದ್ರಿಂದ ಮಟನ್ ಮಾಡಿರ್ತೀವಲ್ಲ, ಆ ನೀರನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಬಾಣಂತರಿದ್ದರೆ ಆ ಟೈಮಲ್ಲಿ ಕೊಡ್ತಾರೆ, ಸಿಕ್ಕಾಪಟ್ಟೆ ಒಳ್ಳೆಯದು. ಈಗ ನೋಡಿ, ನಾನು ಅದು ಚಿಕನ್ನ ಹಾಕ್ಕೊಂಡಿದ್ದೀನಿ, ಎಣ್ಣೆ ಏನು ಹಾಕ್ಕೊಂಡಿಲ್ಲ, ಹಾಗೆ ಬಗ್ಗಿಸ್ಕೊಂಡಿದ್ದೀನಿ. ಈ ಸಾಂಬಾರಲ್ಲಿ ಎಣ್ಣೆ ಅನ್ನೋದು ತುಂಬ ಬಿಡುತ್ತೆ, ಅದರಿಂದ ಎಣ್ಣೆನ ನಾನು ಹಾಕಿಲ್ಲ. ಈಗ ನಾನು ಇದರ ಮೇಲೆ ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಸಣ್ಣಕ್ಕೇನು ಕಟ್ ಮಾಡಿಲ್ಲ, ಹೇಗಿತ್ತೋ ಹಾಗೆ ವಾಶ್ ಮಾಡಿ ನೀಟಾಗಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಬೇಯ್ತಾ ಅದೇ ಇದಾಗ್ಬಿಡುತ್ತೆ, ಅದರಿಂದ ಏನೂ ಕಟ್ ಮಾಡಿಲ್ಲ. ಈಗ ಸ್ವಲ್ಪ ಹೊತ್ತಕ್ಕೆ ಬೇಯೋಕ್ಕೆ ಬಿಡೋಣ. ಈ ಸಾರು ಮಾಡಬೇಕಾದ್ರೆ ಸ್ವಲ್ಪ ತಲೆನೋವು, ಯಾಕಂದರೆ ಸಿಕ್ಕಾಪಟ್ಟೆ ವಿಜಿಲ್ ಬಿಡಬೇಕು, ಸಪ್ರೇಟಾಗಿ ತೆಗೆದಿಡಬೇಕು. ಬೇರೆ ಸಾರಾದರೆ ಹಾಗೆ ಮಾಡಿಬಿಡ್ಬೋದು. ಇವಾಗ ನೋಡಿ, ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ, 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೈಸ್, ನೀರು ಹಾಕಬಾರ್ದು. ನೀರು ಹಾಕಿದ್ರೂ ನಾವು ಬೇಯಿಸಿಟ್ಟಿರ್ತೀವಲ್ಲ, ಆ ನೀರನ್ನ ಹಾಕ್ತಾ ಫ್ರೈ ಮಾಡ್ಕೊಳ್ಳೋಣ, ಯಾಕಂದರೆ ಸೀದೋಗುತ್ತೆ, ಅಡ್ಗಟ್ಬಿಡುತ್ತೆ. ಅದರಿಂದ ನಾನು ಆ ನೀರನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ, ಬೇರೆ ನೀರು ನಾನು ಯೂಸ್ ಮಾಡಿಲ್ಲ. ಈಗ ನಾನು ಮಟನ್ ಮಸಾಲ ಇದು 2ರಿಂದ 2.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚಿಕ್ಕ ಸ್ಪೂನು, ದೊಡ್ಡ ಸ್ಪೂನ್ ಅಲ್ಲ, ಸ್ವಲ್ಪ ದೊಡ್ಡ ಸ್ಪೂನ್ ಆದರೆ, ಮೀಡಿಯಮ್ ಸ್ಪೂನ್ ಆದರೆ 2 ಸ್ಪೂನ್ ಹಾಕ್ಕೊಳ್ಳಿ ಸಾಕು. ಈಗ ಇದನ್ನು ಅದರಲ್ಲೇ ಫ್ರೈ ಮಾಡ್ಕೊತಾ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ ನಾನು ಕುಕ್ಕರಲ್ಲಿ ಬಗ್ಸಿಟ್ಟಿದ್ನಲ್ಲ, ಆ ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಮಸಾಲ ರುಬ್ಬಿಟ್ಟಿದ್ನಲ್ಲ, ಅದು ಚಿಕನ್ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಫ್ರೈ ಹಾಕ್ಕೊಂಡಿರೋ ಮಸಾಲವನ್ನು ನಾನು ಅದರಲ್ಲಿ ರುಬ್ಬಿ ಹಾಕ್ಕೊಂಡಿದ್ದೀನಿ.
ಇದಕ್ಕೆ ನಾನು ಯಾವುದೂ ನೀರನ್ನು ಮಿಕ್ಸ್ ಮಾಡಿಲ್ಲ ಬೇರೆ, ಅದಾಗೇನಿತ್ತು ಅದರಲ್ಲೇ ನಾನು ಹಾಕಿ ಮಾಡಿರೋದು. ಈಗ ಸ್ವಲ್ಪ ಗಟ್ಟಿ ಬರೋ ತನಕ ಬಿಡಬೇಕು. ಈಗ ಸ್ವಲ್ಪ ಒಂದು ಮೀಡಿಯಮ್ಸ್ ಇದಕ್ಕೆ ಬಂದಿದೆ, ಜಾಸ್ತಿ ತೆಳುವು ಬೇಡ ಜಾಸ್ತಿ ಗಟ್ಟಿನೂ ಬೇಡ. ಈಗ ರೆಡಿ ಆಗಿದೆ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.